ಅಷ್ಟೊಂದು ಸ್ಟ್ರಾಂಗ್ ವಿಷಯನಾ? ಅವತ್ ಯಾವ್ದೋ ಒಂದು ಹುಡುಗಿ ನೋಡಿ ಹೊಡಿಸ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ನಲ್ಲ, ಆ ಹುಡುಗಿ ಸೇರ್ಬೇಕು ಮಗ. ಅಲ್ಲ ಕೇಳ್ದವ್ರನ್ನೆಲ್ಲ ದೇವ್ರು ಕೊಡೋ ಆಗಿದ್ದಿದ್ರೆ ನಿಮ್ ಮಲ್ಲಿಕಾ ಶರಾವತ್ತು ನಂಗಾಯ್ತು ಯಾವಾಗ್ಲೂ ಫಿಕ್ಸ್ ಮಾಡ್ಕೊಂಡ್ಬಿಡ್ತಿದ್ವಿ. ಮಲ್ಲಿಕಾ ಶರಾವತ್ತು ಐಶ್ವರ್ಯ ರಾಯ ಅವ್ರಿಬ್ರು ನೀವೆಲ್ಲೋ ನೋಡಿದ್ರಿ? ಅದೇ ಗುರು ಪಿಚೇರಿ ಮೇಲ್ಕೋಟೆಗೆ ಬಂದಿದ್ದಲ್ಲ ಅವಾಗ ಪ್ರೇಮ್ ಫಿಲಂ ಬಂದಿದ್ಲಲ್ಲ ಪ್ರೀತಿಗೆ ಮೇಲೆ ನಾನೇ ಚೂರಿ ಮಾರ್ಬಿಟ್ಟೆ ಮಗ. ನಮ್ ಕಾಲೇಜಲ್ಲಿ ಇರೋ ಕರ್ಕಿ ಪ್ರತೀಕ್ಷಣ ನಿಮ್ ಕೈಲಿ ಪಟಾಯಿಸಕ್ಕಾಗ್ಲಿಲ್ಲ, ಇನ್ ನಿಮ್ ಮುಖಗಳಿಗೆ ಐಶ್ವರ್ಯ ರೈ ಮಲ್ಲಿಕಾ ಶರಾವತ್ ಅಂತೆ. ಪ್ರೇಮ್ ನೀನೇನು ಚಿಂತೆ ಮಾಡ್ಬಿಡ ಕಣೋ, ನೀನ್ ಬಯಸಿದ ಹುಡ್ಗಿ ನಿನಗ್ ಸಿಕ್ಕೇ ಸಿಕ್ತಾಳ. ಸಿಕ್ಕಿದ್ರು ನೀನ್ ಮಾತ್ರ ಮಧ್ಯರಾತ್ರಿ ನಿದ್ದೆ ಬಿಡಪ್ಪ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂ. ಪ್ರೇಮ್ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು. ನಕ್ಷತ್ರ ರೇವತಿ ನಕ್ಷತ್ರ. ಗೋತ್ರ ಶಿವಗೋತ್ರ. ಪ್ರೇಮ್ ನಾಮಧೇಯಸ್ಯ ರೇವತಿ ನಕ್ಷತ್ರೇ ಶಿವಗೋತ್ರೋದ್ಭವಸ್ಯ ಸಕಲ ಇಷ್ಟಾರ್ಥ ಸಿದ್ಧಿ ಫಲಪ್ರಾಪ್ತಿರಸ್ತು. नमस्तेस्तु महामाये श्रीपीठे सुरपूजिते शङ्कुचक्रगदाहस्ते महालक्ष्मी नमोस्तुते. नमस्ते गरुडारूढे कोलासुरभयङ्करे सर्वपापहरे देवी महालक्ष्मी नमोस्तुते. ಪ್ರೇಮ್ ಹೋಗಿ ಪ್ರದಕ್ಷಿಣೆ ಹಾಕೊಂಬ. ಆಯ್ತಮ್ಮ. ಅಮ್ಮ, ನಿನ್ನ ಗುಡಿಲೂ ಅವಳದೇ ಧ್ಯಾನ. ಎಲ್ಲೋ ಒಂದ್ ಕಡೆ ಅವಳನ್ನ ತೋರಿಸಿ ಅವಳ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡಿದೆ. ಅವಳನ್ನ ನನ್ನ ಜೀವನದ ಸಂಗಾತಿ ಮಾಡು ಅಂತ ನಿನ್ನನ್ನು ಬೇಡ್ಕೋತೀನಿ. ನೀನಿರೋದೇ ನಿಜ ಆದ್ರೆ ಇನ್ನು ಒಂದ್ಸರಿ ಅವಳನ್ನ ನನ್ನ ಕಣ್ಮುಂದೆ ತೋರ್ಸಮ್ಮ. ಅಷ್ಟೊಂದು ಸ್ಟ್ರಾಂಗ್ ವಿಷಯನಾ? ಅವತ್ ಯಾವ್ದೋ ಒಂದು ಹುಡುಗಿ ನೋಡಿ ಹೊಡಿಸ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ನಲ್ಲ, ಆ ಹುಡುಗಿ ಸೇರ್ಬೇಕು ಮಗ. ಅಲ್ಲ ಕೇಳ್ದವ್ರನ್ನೆಲ್ಲ ದೇವ್ರು ಕೊಡೋ ಆಗಿದ್ದಿದ್ರೆ ನಿಮ್ ಮಲ್ಲಿಕಾ ಶರಾವತ್ತು ನಂಗಾಯ್ತು ಯಾವಾಗ್ಲೂ ಫಿಕ್ಸ್ ಮಾಡ್ಕೊಂಡ್ಬಿಡ್ತಿದ್ವಿ. ಮಲ್ಲಿಕಾ ಶರಾವತ್ತು ಐಶ್ವರ್ಯ ರಾಯ ಅವ್ರಿಬ್ರು ನೀವೆಲ್ಲೋ ನೋಡಿದ್ರಿ? ಅದೇ ಗುರು ಪಿಚೇರಿ ಮೇಲ್ಕೋಟೆಗೆ ಬಂದಿದ್ದಲ್ಲ ಅವಾಗ ಪ್ರೇಮ್ ಫಿಲಂ ಬಂದಿದ್ಲಲ್ಲ ಪ್ರೀತಿಗೆ ಮೇಲೆ ನಾನೇ ಚೂರಿ ಮಾರ್ಬಿಟ್ಟೆ ಮಗ. ನಮ್ ಕಾಲೇಜಲ್ಲಿ ಇರೋ ಕರ್ಕಿ ಪ್ರತೀಕ್ಷಣ ನಿಮ್ ಕೈಲಿ ಪಟಾಯಿಸಕ್ಕಾಗ್ಲಿಲ್ಲ, ಇನ್ ನಿಮ್ ಮುಖಗಳಿಗೆ ಐಶ್ವರ್ಯ ರೈ ಮಲ್ಲಿಕಾ ಶರಾವತ್ ಅಂತೆ. ಪ್ರೇಮ್ ನೀನೇನು ಚಿಂತೆ ಮಾಡ್ಬಿಡ ಕಣೋ, ನೀನ್ ಬಯಸಿದ ಹುಡ್ಗಿ ನಿನಗ್ ಸಿಕ್ಕೇ ಸಿಕ್ತಾಳ. ಸಿಕ್ಕಿದ್ರು ನೀನ್ ಮಾತ್ರ ಮಧ್ಯರಾತ್ರಿ ನಿದ್ದೆ ಬಿಡಪ್ಪ. ಅಣ್ಣ, ಆ ಸುಧಾಕರ್ ಶೆಟ್ಟಿ ಗ್ಯಾಂಗ್ನವರು 4 ಜನ ಒಂದೇ ಕಡೆ ಇದ್ದಾರೆ. ಇದು ಒಳ್ಳೆ ಸಮಯ, ಅವ್ರನ್ನ ಎತ್ತಿ ಬಿಡ್ತೀನಿ. ಸರಿ, ಯಾರನ್ನೂ ಬಿಡ್ಬೇಡಿ. ಆಯ್ತಣ್ಣ.
DIG ನಾಗರಾಜ್. ಕಳಸಿಪಾಳ್ಯಂನಲ್ಲಿ ಒಂದೆರಡು ಕೊಲೆ ಆಗ್ಬೋದು. ಕಂಪ್ಲೇಂಟ್ ಬಂದು ರಿಸೀವ್ ಮಾಡಬೇಡಿ. ಎಲ್ಲ ನಮ್ಮಿನಿಂದನೇ ಆಗಿರೋದು. ನೀನ್ ಹಾಸ್ಟೆಲ್ ನಡಿ. ಕಾರಣ ಇಲ್ದೆ ಅವತ್ ಮಾರ್ಕೆಟ್ ಅಲ್ಲಿ ಯಾಕೋ ಹೊಡೆದ್ರೆ ಏಯ್, ನಾನ್ ಯಾರ ತಂಟೆಗೂ ಹೋಗಲ್ಲ. ನನ್ ತಂಟೆಗ್ ಬಂದ್ರೆ ಬಿಡಲ್ಲ. ಯಾರೋ ಹೊಡ್ಸಿದ್ದು